ಇವಾಗ ಹೇಳು, ಏನ್ ನಡೀತು ಇಲ್ಲಿ? ಈ ರೂಮ್ ಒಳಗ್ ಬಂದ್ಮೇಲೆ ಏನ್ ನಡೀತು ಸೀನು? ಬಂದ್ಮೇಲೆ ಸಾಂಬಾರ್ ಚೆಲ್ಲಿದ ಬಟ್ಟೆನ ವಾಶ್ ಮಾಡ್ಕೊಂಡ್ ಬಂದೆ, ಜ್ಯೂಸ್ ಕುಡ್ದೆ. ಅದಾದ್ಮೇಲೆ ಅಂದ್ರೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಸಾರಿ ಆದ್ಯ. ಸೀನು, ನೀನ್ ಯಾವ ತಪ್ಪು ಮಾಡಿಲ್ಲ. ಏನಕ್ಕೆ ಸಾರಿ ಕೇಳ್ತಿದೀಯಾ? ನಾನಿನ್ ಹೆಂಡತಿ, ಅರ್ಥ ಮಾಡ್ಕೊಳ್ದೆ ಇರ್ತೀನ. ಥ್ಯಾಂಕ್ ಯು ಆದ್ಯ, ಥ್ಯಾಂಕ್ ಯು. ಸರಿ, ನಾನು ಹೋಗಿ ಆಟೋದವ್ರ ಹತ್ರ ಮಾತಾಡ್ತೀನಿ. ಚಾರುನ್ ಅದ್ರಲ್ಲಿ ಕಳಿಸಿ ನಾವಿಬ್ರು ಆಮೇಲೆ ಬೈಕಲ್ಲಿ ಹೋಗೋಣ. ಸರಿ. ಸರಿ, ಹೋಗಿ ಬರ್ತೀನಿ. ಸೀನು ಮಾವ, ಸೀನು ಮಾವ, ಸೀನು ಮಾವ. ಶಿವರಾಜು, ಅವ್ರಿಗೆ ದುಡ್ಡು ಕೊಟ್ಟಾಯ್ತಾ? ಹಾ, ಕೊಟ್ಟಾಯ್ತು ಅಣ್ಣ. ಏನು ಅಂದ್ರೆ, ನಿಮ್ಮನ್ನ ಹುಡುಕೊಂಡು ಯಾರೋ ಆಫೀಸರ್ ಬಂದಿದ್ದಾರೆ. ನನಗೋಸ್ಕರ ಆಫೀಸರ್ ಬಂದಿದಾರ? ಯಾರು? ಯಾರು ಅಂತ ಗೊತ್ತಿಲ್ಲ ರೀ, ನೀವೇ ಬೇಕು ಅಂತ ಹೇಳಿದ್ರು. ನಮಸ್ಕಾರ. ನಮಸ್ತೆ. ರಾಜಾರಾಮ್ ಅಂದ್ರೆ ನೀವೇನಾ? ಹೌದು, ನಾನೇ. ನೀವ್ಯಾರು? ನನ್ನ ಕಾಲಿಗೆ ನಿಕಮ್ಮ ನಮಸ್ಕಾರ ಮಾಡ್ತಿದ್ಯಾ? ನಂಗೆ ಎಂಡೋಮೆಂಟ್ ಆಫೀಸರ್ ಆಗಿ ಜಾಬ್ ಸಿಕ್ಕಿದೆ. ತುಂಬಾ ಸಂತೋಷ. ನನ್ನ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ. ಆದ್ರೆ ಇಂಥ ವಿಷಯಗಳಲ್ಲಿ ಮೊದಲು ನಿಮ್ಮ ತಂದೆ ತಾಯಿಗೆ ಹೇಳಿ ಅವರಿಂದ ಆಶೀರ್ವಾದ ತಗೊಂಡು ಅದಾದ್ಮೇಲೆ ದೊಡ್ಡವ್ರ ಹತ್ರ ಬಂದು ಆಶೀರ್ವಾದ ತಗೋಬೇಕಲ್ವಾ? ನಾನು ಅದೇ ಕೆಲಸ ಮಾಡಿದೆ. ರಾಜಿ, 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 ನನ್ನ ಬಂಗಾರ, ನನ್ನ ಬಂಗಾರ. ಪದ್ಮಾ, ಪದ್ಮಾ, ಅತ್ತೆ, ಆದ್ಯ, ಪಾರ್ವತಿ, ಸೀನು, ಬೇಗ ಬನ್ನಿ. ಅಮ್ಮ, ಅಪ್ಪ, ನನಗೆ ಸ್ಪೋರ್ಟ್ಸ್ ಕೋಟಾಲಿ ಎಂಡೋಮೆಂಟ್ ಆಫೀಸರ್ ಆಗಿ ಜಾಬ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮಾವ. ಅಮ್ಮ ರಾಜಿ, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ ರಾಜಿ. ಅದೇನ್ ದೊಡ್ಡ ಸಿಎಂ ಪೋಸ್ಟ್, ಎಲ್ರು ಈ ತರ ಕೊಂಡಾಡಕ್ಕೆ? ಏನಂತ ದೊಡ್ಡ ಪೋಸ್ಟ್ ಆಯ್ತು? ಹೌದಮ್ಮ. ಹೌದಾ? ನಿಜವಾಗ್ಲೂ ನಿನಗೆ ಕೆಲಸ ಸಿಕ್ಕಿದೀನೇ? ನನಗ್ ನಂಬಕ್ಕೆ ಆಗ್ತಿಲ್ಲ ರೀ. ನಿಜ ದೊಡಮ್ಮ, ನನಗೆ ವಿಷಯ ಮುಂಚೆನೆ ಗೊತ್ತಿತ್ತು. ಆದ್ರೆ ಅವಳೇ ಡೈರೆಕ್ಟ್ ಆಗಿ ಬಂದು ಎಲ್ಲಾರ್ಗೂ ಸರ್ಪ್ರೈಸ್ ಕೊಡ್ತಾಳೆ ಅಂತ ಹೇಳಿಲ್ಲ. ಇಬ್ರು ಕಳ್ರೆ ಅಂತ ಆಯ್ತು. ಸರ್ಪ್ರೈಸ್ ಅಂದ್ರೆ ಹೀಗೆ ಇರತ್ತೆ ಅಲ್ವಾ ಅತ್ತೆ? ಅಂದ್ರೆ ನಾಳೆಯಿಂದ ನಮ್ ರಾಜಿ ಎಲ್ಲಾ ದೇವಸ್ಥಾನಗಳ ಮೇಲೆ ಅಧಿಕಾರ ಮಾಡ್ತಾಳೆ. ಏನೇ ಪದ್ಮ, ನಾಳೆಯಿಂದ ನಮ್ಗೆ ಎಲ್ಲಾ ದೇವಸ್ಥಾನದಲ್ಲೂ ದರ್ಶನ ಫ್ರೀನೇ. ಮಾವ, ಈ ಉದ್ಯೋಗ ಅಧಿಕಾರ ಚಲಾಯಿಸೋದಕ್ಕಿರೋದಲ್ಲ, ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ. ಓ, ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರದಿಂದ ಫಂಡ್ ಇಸ್ಕೊಂಡು ಅದ್ರಲ್ಲಿ ಸ್ವಲ್ಪ ಇವಳು ತಗೊಂಡ್ರೆ ಸರಿ.
ದುಡ್ಡು ಮೇಲೆ ಆಸೆ ಇರೋರು ಆ ರೀತಿ ಮಾಡ್ತಾರೆ ಚಿಕ್ಕಮ್ಮ. ರಾಜಿಗೂ ಆದ್ಯನ್ಗೂ ಆಸ್ತಿ ಮೇಲೇನೆ ಅಷ್ಟೊಂದು ಅಕ್ರೆ ಇಲ್ಲ. ಇನ್ನು ಕ್ಷಣಿಕವಾಗಿ ಬಂದಿರೋ ಈ ಹಣದ ಮೇಲೆ ವ್ಯಾಮೋಹ ಆಸೆ ಇರೋದಕ್ ಸಾಧ್ಯನಾ? ನಿನ್ಗೆ ಹೇಳಿದ್ದು ಗೊತ್ತಾಗುತ್ತೆ ಬಿಡು. ಸರಿ ಬಿಡು. ಇಷ್ಟೊಂದು ಒಳ್ಳೆ ಅವಕಾಶ ನಿನಗ್ ಸಿಕ್ಕಿದೆ ಅಂದ್ರೆ ನೀನ್ ತುಂಬಾ ಅದೃಷ್ಟವಂತೆ ರಾಜಿ. ಒಳ್ಳೆ ಕೆಲ್ಸನ ಮಾಡಿ ಒಳ್ಳೆ ಹೆಸರು ಸಂಪಾದಿಸು. ಒಳ್ಳೆ ಹೆಸರ ಚೆನ್ನಾಗಿ ಹೇಳ್ದೆ ಶಿವರಾಜು. ಒಳ್ಳೆ ಪಾಲನೆ ಹೆಂಗಿರುತ್ತಂತೆ ಆ ರಾಮ ನಮಗ್ ತೋರಿಸಿದ್ರು. ಇವತ್ತಿಂದ ರಾಜಿ ನಮ್ಗೆ ಅದನ್ನೆಲ್ಲ ತೋರಿಸ್ತಾಳೆ. ನೋಡ್ತಾ ನೋಡ್ತಾ ಎಷ್ಟೇ ಎತ್ತರಕ್ಕೆ ಬೆಳೆದ್ಬಿಟ್ಯೆ. ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಿ ನಿಮ್ಮಪ್ಪನ್ಗೂ ಈ ಮನೆಗೂ ಒಳ್ಳೆ ಹೆಸರು ತರಬೇಕು. ಸರಿ ಅತ್ತೆ. ರಾಜಿ, ಈಗ ನಿನ್ ಟೈಮು ಚೆನ್ನಾಗಿದೆ. ಹುಷಾರಾಗಿ ನೋಡ್ಕೊಂಡು ಮುಂದುವರಿಬೇಕು. ಹಾಗೆ ಆಗ್ಲಿ ಅಜ್ಜಿ. ನೀನು ಯಾವ ಆಟನ ಆಡಬಾರ್ದು ಅಂತ ನಾನು ಹೇಳಿದ್ನು, ಇವತ್ತು ಅದೇ ಆಟದಿಂದ ನಿನಗೆ ಇಷ್ಟು ದೊಡ್ಡ ಉದ್ಯೋಗ ಬಂದಿದೆ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಎಲ್ರು ತುಂಬಾ ಭಕ್ತಿಯಿಂದ ಪೂಜೆ ಮಾಡಿ ಅದ್ ಬೇಕು ಇದ್ ಬೇಕು ಅಂತ ಕೇಳ್ಕೊತಾರೆ. ಆದ್ರೆ ಭಗವಂತ ನಿನಗೆ ಒಳ್ಳೆ ಆಫೀಸರ್ ಕೆಲಸ ಕೊಟ್ನಲ್ಲ, ನಂಗಂತೂ ತುಂಬಾ ಸಂತೋಷ ಆಗ್ತಿದೆ ರಾಜಿ. ಚೆನ್ನಾಗಿರೋ. ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ಥ್ಯಾಂಕ್ ಯು ಚಾರು.